ನನ್ನ 75 ಡೇಸ್ ಚಾಲೆಂಜ್ ಇವತ್ತಿಗೆ ಕಂಪ್ಲೀಟ್ ಆಯಿತು. ಇದು ನನ್ನದೇ ಚಾಲೆಂಜ್, ನನ್ನದೇ ರೂಲ್ಸ್. ಪ್ರತಿದಿನ ಒಂದು ವರ್ಕೌಟ್ ಮಾಡಬೇಕು, ಸಿಗರೇಟು ಡ್ರಿಂಕ್ಸ್ ಬಿಡಬೇಕು. ನನಗೆ ಬೇಕಾಗಿರೋ ವಿಷಯದಲ್ಲಿ ಏನಾದರೂ ಕಲ್ತ್ಕೋಬೇಕು. ದಿನಕ್ಕೆ 3-4 ಲೀಟರ್ ನೀರು ಕುಡಿಬೇಕು. ನನಗೆ ಯಾವುದೇ ಸ್ಪೆಷಲ್ ಡಯಟ್ ಬೇಕಾಗಿಲ್ಲ, ನಮ್ಮ ಮನೇಲಿ ಮಾಡಿರೋದೇ ತಿನ್ನೋದು. ವರ್ಕೌಟ್ ಮಾಡೋದು ನನಗೇನು ಹೊಸದಲ್ಲ, ಕಂಟಿನ್ಯೂಸ್ ಆಗಿ ಸುಮಾರು ವರ್ಷದಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. ಪ್ರತಿದಿನ ಏನು ತಿಂದೆ, ಏನು ಕುಡಿದೆ, ಏನು ವರ್ಕೌಟ್ ಮಾಡಿದೆ, ಎಲ್ಲಿ ಸುಸ್ಸು ಮಾಡಿದೆ, ಇದೆಲ್ಲ ವಿಡಿಯೋ ಮಾಡೋದು ಅವಶ್ಯಕತೆ ಏನಿಲ್ಲ. ಫುಲ್ ಟೈಮ್ ಕೆಲಸನೂ ಮಾಡಿ ಇವೆಲ್ಲ ಟಾಸ್ಕ್ಗಳನ್ನು ಮಾಡಿ ವಿಡಿಯೋನೂ ಮಾಡ್ತಾಯಿದ್ದಾರೆ ಅಂತಂದರೆ ಅವ್ರಿಗೆ ಮೋಸ್ಟ್ಲಿ ಇದರಲ್ಲಿ ಏನೋ ದುಡ್ಡು ಬರ್ತಿರುತ್ತೆ, ಇಲ್ಲ ಅಂದರೆ ಅವ್ರಿಗೆ ಮೋಸ್ಟ್ಲಿ ಮಾಡೋಕ್ಕೆ ಕೆಲಸ ಇರಲ್ಲ ಅಂತ. ಪ್ರತಿದಿನ ವರ್ಕೌಟ್ ಹೋಗೋಕ್ಕೆ ಮುಂಚೆ ನಿಮ್ಮ ಮೈಂಡಲ್ಲಿ ಹೋಗ್ಲೋ ಬೇಡವೋ ಅನ್ನೋ ಒಂದು ಬ್ಯಾಟಲ್ ಆಗ್ತಿರುತ್ತೆ. ಆ ಬ್ಯಾಟಲ್ನ ಗೆಲ್ಲೋದೇ ನಿಮ್ಮ ವಿಕ್ಟ್ರಿ, ಅದೇ ನಿಮ್ಗೆ ಸಿಗೋ ಟ್ರೋಫಿ. ಏನು ಗುರು ನೀನೇನು ಮಾಡೋದು ಮಹಾ ಚಾಲೆಂಜು ಅಂತ ಅನ್ನೋರಾದರೆ ಅವರೊಂದು 30 ದಿನ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡಿದ್ರೆ ಗೊತ್ತಾಗುತ್ತೆ. ಮೈಂಡ್ ಫಕ್ ಆಗಿರೋದನ್ನ